ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇನ್ನು ಮುಂದೆ ನನಗೆ ಮೇಕಪ್ ಕಲ್ತಿದ್ದೀನಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನೇಲ್ಸ್ ಕಲ್ತ್ಕೊಳ್ಳೋಣ ಅಂತ ನಂಗೆ ತುಂಬಾ ಆಸೆ ಇತ್ತು. ಹಾಗಾಗಿ ನೇಲ್ ಕ್ಲಾಸ್ಗೆ ಜಾಯ್ನ್ ಆಗಿ ನಾನು ದೀಪು ಹೊರಟ್ವಿ. ಹಂಗೆ ನಡೆಸ್ತಾಳೆ ಗೈಸ್, ಬೆಳಗ್ಗೆಯಿಂದ ಊಟ ಇಲ್ಲ ಹೊಟ್ಟೆಗೆ. ಅಲ್ಲ 50 ರೂಪಾಯಿ ಉಳಿಸೋಕ್ಕಲ್ಲ ಮಗಳು. ಹಿಂಗೆ ಹೋಗೋದೇನದೇ ನೋಡೋಣ. ಬಾಳೆ ಒಂದು ಪುಳಿಯೋಗರೆ, ಬಿಸಿಬೇಳೆ ಬಾತ್, ತಿಂಡಿ. ಪುಳಿಯೋಗರೆ ತೊಗೊಂಡಿದ್ದೀನಿ, ಇವಳು ಬಿಸಿಬೇಳೆ ಬಾತ್ ತೊಗೊಂಡಿದ್ದಾಳೆ. ಇಬ್ಬರು ಶೇರ್ ಮಾಡಿಕೊಂಡು ತಿಂತೀವಿ. ಇವತ್ತು ಕ್ಲಾಸಿಗೆ ಹೊರಟ್ವಿ. ಹೇಗಿರುತ್ತೆ ಗೊತ್ತಿಲ್ಲ, ನನಗಂತೂ ತುಂಬ ಕ್ಯೂರಿಯಸ್ಟ್ ಆಗಿ. ಅಂದರೆ ಮೇಕಪ್ಗಿಂತ ಇದು ಚೆನ್ನಾಗಿದೆ, ಕಲರ್ಸ್ ಜೊತೆ ಆಟ ಆಡೋದು ವರ್ಕು. ನಮ್ಮ ಕ್ರಿಯೇಟಿವಿಟಿ, ನಮ್ಮ ಇಂಟ್ರೆಸ್ಟ್, ನಮ್ಗೇನು ಇಷ್ಟ ಇರುತ್ತೋ, ನಮ್ಮ ಕಲೆ, ನಮಗೆ ಡ್ರಾಯಿಂಗ್ ಮೇಲೆ ಅಥವಾ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಆಸೆ ಇದ್ದರೆ ಖಂಡಿತ ಇದನ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಕ್ಲಾಸಸ್ಗಂತೂ ನಾನು ಸಿಕ್ಕಾಪಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಡೇ 2. ನೇಲ್ ಶೇಪಿಂಗ್ ಇತ್ತು, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಆ್ಯಂಡ್ ಟೋಟಲಿ ಪ್ಯೂರ್ಲಿ ಇದು ನಮ್ಮ ಇಂಟ್ರೆಸ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರು. ಈ ಥರ ಶೇಪ್ಸನ್ನೆಲ್ಲ ನಾವು ಇವತ್ತು ಐಡೆಂಟಿಫೈ ಮಾಡಬೇಕಾಗುತ್ತೆ. ಏನೇನು ಮಾಡ್ತಿರೋ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಟ್ರೈ ಮೈ ಬೆಸ್ಟ್ ಅಲ್ಲ, ನಾನು ಪಕ್ಕಾ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಮ್ವರ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ದೀವಿ. ಜೊತೆಗೆ ಬರೋ ನೇಲ್ ಪಾಲಿಶ್ ಪಣ್ಗೋಗಿರೋದೆಲ್ಲ ಲಿಕ್ವಿಡ್ ಹಾಕಿ ಸ್ವಲ್ಪ ಮೆಲ್ಟ್ ಮಾಡಿ, ಈ ಬ್ಲ್ಯಾಕ್ ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆದರೂ ದಟ್ಸ್ ಓಕೆ, ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ನೋಡೋಣ ಮ್ಯಾಮ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಆಮ್ ಹ್ಯಾಪಿ. ನಂಗೆ ಖುಷಿ ಆಗ್ತಿದೆ. ನಾನು ಫಸ್ಟ್ ಡೇನೇ ಇಷ್ಟು ಚೆನ್ನಾಗಿ ಮಾಡಿರೋದು, ನಂಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಮುಂದೆ ನೋಡೋಣ. ಇವತ್ತು 3rd ಡೇ ಕ್ಲಾಸು ಹೇಗಿರುತ್ತೆ. ಇನ್ನು ಮೆಸೇಜಸ್ ಅಂತೂ ಶುರುವಾಗುತ್ತೆ. ಎಲ್ಲಿ ಸೇರಿದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಅದು ಇದು ಅಂತ ಹೇಳಿಬಿಟ್ಟು. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಅಥವಾ ಹೇಳ್ತೇನೂ ಹೋಗ್ಬೋದು. ಏನಕ್ಕೆ ಅಂತಂದರೆ ಈಗ ನಾನು ಪ್ಯೂರಾಗಿ ನಾನು ದೀಪು ಫುಲ್ಲು ಬೇಸಿಕ್ಕಿಂದ ಕಲ್ತ್ಕೊಂಡು ನಾವೇ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಫ್ಯೂಚರಲ್ಲಿ ಮೇಕಪ್ ಆ್ಯಂಡ್ ನೇಲ್ ಈ ಥರ ಎಲ್ಲ ಕ್ಲಾಸಸ್ಸು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಅದು ನಾನು ಇನ್ನೊಂದು 2-3 ಮಂತ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಅದು ರನ್ನಿಂಗಲ್ಲಿದೆ ಪ್ರೊಸೀಜರು. ನನ್ನ ಡ್ರೀಮ್ ಅಂತ ಹೇಳ್ಬೋದು. ಅದನ್ನು ನನಗೆ ಹೇಳ್ಕೊಡೋದಂದರೆ ಬೇಸಿಕಲಿ ಇಷ್ಟ. ಹಾಗಾಗಿ ಸರಿ ಆಯಿತು ಮಾಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನೇಲ್ ಆರ್ಟು ಕೂಡ ಕಲ್ತ್ಕೊಳ್ಳೋಣ, ಅದು ಒಂದು ಇರಲಿ, ಮೇಕಪ್ ಒಂದೇ ಸಾಲದು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕಲ್ತ್ಕೋತಾ ಇದ್ದೀವಿ. ಡೆಡ್ ಈಸಿ ಅಂತ ಹೇಳ್ಬೋದು. ನನಗೆ ದೀಪುಗೆ ಸಿಕ್ಕಾಪಟ್ಟೆ ಡ್ರಾಯಿಂಗ್ ಮೇಲೆ ಆಗಿರ್ಬೋದು, ಕಲರ್ ಕಾಂಬಿನೇಷನ್ಸ್ ಮೇಲೆ ಆಗಿರ್ಬೋದು, ಇಂಟ್ರೆಸ್ಟಾಗಿ ಮೈನ್ಯೂಟ್ ಥಿಂಗ್ಸ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ನಮಗಿಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಸಿಂಪಲ್ ಅನ್ನಿಸ್ತಿದೆ. ಓಕೆನಾ, ನೇಲ್ ಆರ್ಟ್ ಕ್ಲಾಸ್ನ ಎಲ್ಲರೂ ಕಲ್ತ್ಕೋಬೋದಾ ಅಂತ ಕೇಳಿದ್ರೆ ಎಸ್, ಕಲ್ತ್ಕೋಬೋದು. ಈ ಡ್ರಾಯಿಂಗ್ ಮೇಲೆ, ಪೇಂಟಿಂಗ್ ಮೇಲೆ, ಕಲರ್ ಕಾಂಬಿನೇಷನ್ ಮಾಡೋದ್ರ ಮೇಲೆ, ಈ ಥರ ಎಲ್ಲ ಬೇಸಿಕ್ ಐಡಿಯಾಸ್ ಇದ್ದರೆ ಸೂಪರ್ಬ್ ಈಸಿ ಅಂತ ಹೇಳ್ಬೋದು. ಬಟ್ ಆದರೆ ಡ್ರಾಯಿಂಗು ಗೊತ್ತಿಲ್ಲ, ನಂಗೆ ಬ್ರಷ್ ಇಟ್ಕೊಳ್ಳೋಕ್ಕೂ ಗೊತ್ತಿಲ್ಲ ಅಂತಂದರೂ ಕೂಡ ಅವರು ಕಲ್ತ್ಕೋಬೋದು. ಅವ್ರ ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್ ತೋರಿಸ್ಬೇಕು. ಕಲ್ತ್ಕೋಬೇಕಾದ್ರೆ ಮ್ಯಾಮ್ ಏನು ಹೇಳ್ಕೊಡ್ತಿದ್ದಾರೆ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರೆ ಖಂಡಿತ ಕೂಡ ಅವರು ಅಚೀವ್ ಮಾಡ್ಬೋದು. ಇನ್ನು ಕೇರ್ಲೆಸ್ ಆಗಿ ಡ್ರಾಯಿಂಗು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆ್ಯಂಡ್ ಕ್ಲಾಸಸ್ಸು ಕೂಡ ನೀಟಾಗಿ ಅಟೆಂಡ್ ಮಾಡಿದೆ, ಅಥವಾ ಒಂಥರ ಇವಾಗ ಏನೋ ಒಂದು ಮಾಡ್ಬಿಟ್ಟು ತಪ್ಪಿಸ್ಕೊಂಬಿಡೋಣ, ಈ ಥರ ಮಾಡೋರಿಗೆ ಅದು ಬೇಸಿಕ್ಕು ಕ್ಲಿಯರಾಗಿ ಅರ್ಥ ಆಗಲ್ಲ. ಈ ರೀತಿ ನಂಗೆ ಅನ್ನಿಸ್ತು. ಈ 3 ಡಿವಿಷನಲ್ಲಿ ನಂಗೆ ಅನ್ನಿಸ್ತು, ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸರಿ ಅನ್ಸಲ್ಲ ಇದು ನಾನು ಹೇಳ್ತಿರೋದು. ನಾನು ಇರೋದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಏನು ಗೊತ್ತಿಲ್ದಿರೋರು ಕಲ್ತ್ಕೊಬೋದು ಅಂದರೆ ಎಸ್ ಕಲ್ತ್ಕೋಬೋದು. ಬಟ್ ಆದರೆ ಅವ್ರ ಇಂಟ್ರೆಸ್ಟ್ ಇರಬೇಕು, ಅವಾಗ ಮಾತ್ರ ಕಲ್ತ್ಕೊಳ್ಳೋಕ್ಕಾಗುತ್ತೆ. ಏನು ಗೊತ್ತಿಲ್ಲದೆ ಅಲ್ಲೋಗಿ ಬೆ ಅಂದ್ಕೊಂಡು ಏನೇನು ಬೇಕೋ ಮಾಡಿಕೊಂಡು ಹೆಂಗೋ ಒಂದು ಮಾಡಿಬಿಟ್ಟು ತಪ್ಪಿಸ್ಕೊಬಿಡೋಣ, ಆ ಥರ ನೋಡೋರಿಗೆ ಇದು ವರ್ಕ್ ಆಗಲ್ಲ. ನೋಡಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ. ಆ್ಯಂಡ್ ನನ್ನ ಪ್ರಕಾರ ಎಲ್ಲಾದರೂ ಸೇರ್ಕೋಬೇಕು ಅಂತಿದ್ರೆ ಪ್ರೈಸನ್ನು ನೋಡಿ ಸೇರ್ಕೊಳ್ಳಿ. ಓಕೆನಾ, ನಮಗಿಲ್ಲಿ ಗೊತ್ತಾಗಬೇಕಾಗಿರೋದೇನು ಐಡಿಯಾಸ್ ಗೊತ್ತಾಗಬೇಕು. ಆ್ಯಂಡ್ ಟೀಚರು ಕೂಡ ಚೆನ್ನಾಗಿ ಹೇಳ್ಕೊಡ್ಬೇಕು. ಅಫ್ಕೋರ್ಸ್
ಪ್ರೈಸ್ನ ನೋಡಿ ಸೇರ್ಕೊಳ್ಳಿ ಅಂತ ನನ್ನ ಸಜೆಷನ್. ಆ್ಯಂಡ್ ಇದು ಬಂದು ನಾವು ಸೇರ್ಕೊಂಡಿದ್ದೀವಿ, ನಾನು ದೀಪು ಇಬ್ಬರು ಸೇರ್ಕೊಂಡಿದ್ದೀವಿ. ಅವಳು ಸಪ್ರೇಟ್ ಪೇಮೆಂಟ್, ನನ್ನ ಸಪ್ರೇಟ್ ಪೇಮೆಂಟ್. ಬಟ್ ಆದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಇಂಟ್ರೆಸ್ಟ್ ಅಂತ ಹೇಳೋದ್ನಲ್ಲ, ಅವ್ರು ಹೇಳ್ಕೊಡೋದು ಅಷ್ಟೇ ಅಲ್ಲ, ನಮ್ಮ ಇಂಟ್ರೆಸ್ಟು ಕೂಡ ಇರಬೇಕು. ಇವತ್ತು ನಮ್ಮ ಸೆಲ್ಫ್, ನಮ್ಮ ಕೈ ಮೇಲೆ ಹೇಗೆ ನಾವು ಕಲರ್ನ ಅಪ್ಲೈ ಮಾಡಬೇಕು, ನೇಲ್ ಪಾಲಿಷ್ ಅನ್ನಬಾರ್ದು, ಜೆಲ್ ಪಾಲಿಷ್ ಅನ್ನಬೇಕು. ಇದೆಲ್ಲ ಸ್ವಲ್ಪ ಟ್ರಿಕ್ಕಿ, ಅದೆಲ್ಲ ಬೇರೆ ಬೇರೆ ಹೆಸರಿಟ್ಕೊಂಡು ಹೇಳ್ತಾರೆ. ನೇಲ್ ಪಾಲಿಷ್ ಅನ್ನಬಾರ್ದು, ಆಮೇಲೆ ಜೆಲ್ ಪಾಲಿಷ್ ಅನ್ನಬೇಕು. ಈ ರೀತಿ ಎಲ್ಲ ಸ್ವಲ್ಪ ಚೇಂಜಸ್ ಇನ್ನು ಮುಂದೆ ನನ್ನ ಬಾಯಲ್ಲೂ ಕೂಡ ಬರುತ್ತೆ. ಚೆನ್ನಾಗಿದೆ, ಒಂಥರ ಎಕ್ಸ್ಪೆರಿಮೆಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಂತೂ ಕಾಯ್ತಾ ಇರ್ತೀನಿ ಬೆಳಗ್ಗೆ ಆಗಿ ನಾನು ಯಾವಾಗ ಕ್ಲಾಸ್ಗೆ ಹೋಗ್ತೀರಿ, ಯಾವಾಗ ಕ್ಲಾಸ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ನಮಗೆ ಟ್ರಾವೆಲಿಂಗ್ ಅಷ್ಟೇ ಸ್ವಲ್ಪ ಕಷ್ಟ, ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಕಲರೆಲ್ಲ ಮುಗೀತು, ನನ್ನ ಡ್ರೆಸ್ ಕಾಂಬಿನೇಷನ್ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದು ಲಾಸ್ಟಲ್ಲಿ ನಾವು ಫೋಟೋಶೂಟ್ಗೆ ಅಂತ ಯೂಸ್ ಮಾಡೋಂಥ ನೇಲ್ ಆಯಿಲ್. ಇದು ಓಕೆನಾ, ಇದು ಘಮ ಘಮ ಅಂತಿದೆ. ಇದು ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಇರುತ್ತೆ ಅಷ್ಟೇ, ಸೆಂಟೆಡ್ ಥರ. ಬೇಸಿಕ್ ಮಾಡ್ಕೊಬಿಡಿ ಅಷ್ಟೇ. ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ವರ್ಕ್. ಇಟ್ಸ್ ನೈಸ್, ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಕ್ಲಾಸಸ್ ಅಷ್ಟೇ. ನನಗೆ ಬಾಟಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರೊಳಗಡೆ ರಿಯಲ್ ಲ್ಯಾವೆಂಡರ್ ಥರ ಒಂಥರ ಪರ್ಪಲ್ ಕಲರ್ ಹೂವು ಹಾಕಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಜಸ್ಟ್ ಈ ರೀತಿ ನಾವು ಬ್ಲೆಂಡ್ ಮಾಡ್ಕೋಬೇಕು. ಈ ಆಯಿಲ್ನ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಫೋಟೋಸ್ಗೆಲ್ಲ ಒಂಥರ ಚೆನ್ನಾಗಿ ಆಗ್ಬಿಡುತ್ತೆ. ಆ್ಯಂಡ್ ಇದೊಂಥರ ನಾರ್ಮಲ್ ನೇಲ್ ಪಾಲಿಷ್ ಥರ ಇರೋದಿಲ್ಲ, ಅದು ಒಂಥರ ಥಿಕ್ನೆಸ್ ಇರುತ್ತೆ, ಒಂಥರ ನೋಡೋಕ್ಕೆ ಗ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈ ಮೇಲೆ. ಬಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಬಟ್ ಪ್ರೈಸಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನೋಡೋಕೆ ಹೋದರೆ. ಬಟ್ ಜೆಲ್ ಪಾಲಿಷ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೈ ಮೇಲೆ. ನಾನು ಈ ಕಲರನ್ನು ಚೂಸ್ ಮಾಡಿದ್ದೆ, ನಾನು ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಫೈನಲಿ ಎಲ್ಲ ಡನ್. ಆ್ಯಂಡ್ ಔಟ್ಕಮ್ ಹೀಗಾದರೆ ಸ್ವಲ್ಪ ಬೆರಳೆಲ್ಲ ತುಂಬಾ ನೋವು. ಏನಕ್ಕೆ ಅಂದರೆ ನಾವು ಕ್ಯೂಟಿಕಲ್ಸ್ನ ಪುಷ್ ಮಾಡಿರ್ತೀವಿ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಮೆನಿಕ್ಯೂರ್ಸ್ ಎಲ್ಲ ಮಾಡಿಸಿ ಅಭ್ಯಾಸ ಇದ್ರೆ ಅದೇನು ನೋವಲ್ಲ. ಬಟ್ ಸ್ವಲ್ಪ ಜಾಸ್ತಿ ನೋಡ್ತಿದೆ. ಅದಾದಮೇಲೆ ಬೇಸ್ ಕೋಟ್ ಅಪ್ಲೈ ಮಾಡಬೇಕು. ಬೇಸ್ ಕೋಟು 60 ಸೆಕೆಂಡ್ ಡ್ರೈ ಆಗಬೇಕು, ಕ್ಯೂರ್ ಮಾಡ್ಕೊಳ್ಬೇಕು. ಆಮೇಲೆ ಇಡ್ಲಿ ತಿಂದ್ವಿ ಆವಾಗಲೇ ಬಂದಾಗ, ಸರಿ ಒಂದು ರೋಲ್ ಆದರೂ ತೊಗೊಳ್ಳೋಣ ಅಂಥೇಳಿ ರೋಲ್ ತೊಗೊಂಡಿದ್ದೀವಿ. ತಿಂದ್ಬಿಟ್ಟು ಹೊರಡಬೇಕು. ಇವಾಗ ಆಲ್ಮೋಸ್ಟ್ ನಮ್ಗೆ 1.5 ಗಂಟೆ ಬೇಕು ಮನೆಗೆ ಹೋಗಿ ಸೇರೋಕ್ಕೆ. 1 ಗಂಟೆ ಬೇಕು. ನನಗೆ ತುಂಬ ಖುಷಿ ಆಗ್ತದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ಒಂದು ಸ್ಟೋನ್ ಇಟ್ಕೊಂಡಿದ್ದರೆ ಚೆನ್ನಾಗಿದೆ. ವಾ, ಚೆನ್ನಾಗಿದಲ್ಲ, ಚೆನ್ನಾಗಿದೆ. ಚಿನ್ನಿಗೆ, ನಮ್ಮದು ಬಂಗಾರಿಗೆ. ನೆಕ್ಸ್ಟ್ ಒನ್ ಇವಾಗ ತಾನೇ ಬಂದಿದೆ, ಸ್ವಲ್ಪ ತಾಯ್ತು ನಾವು ಬಂದು. ನಾವು ಆಲ್ಮೋಸ್ಟ್ ನಾವು ಕ್ಲಾಸಿಂದ ಮನೆಗೆ ಬರೋಷ್ಟರಲ್ಲಿ ನಮಗೆ 2 ಅವರ್ ಬೇಕಾಗುತ್ತೆ ಕರೆಕ್ಟಾಗಿ, ರಾಜಾಜಿನಗರಿಂದ ಇಲ್ಲಿಗೆ ಬರೋಕ್ಕೆ. ಸಿಕ್ಕಾಪಟ್ಟೆ ಕಷ್ಟ. ಇರೋ ಒಂದು ನಿಮಿಷ ಕರೆಕ್ಟಾಗಿ ನೋಡಿಸು. ಅಲ್ಲ ಇಡ್ಸ್ಬಿಟ್ಟಿದ್ರೆ ನೀನೇನಕ್ಕೆ ನೋಡಿಸ್ತೀಯ ಅದನ್ನು? ಸಾಕಾ? ಆ್ಯಂಡ್ ನನಗೆ ಅಂತ ಹೇಳಿ ಮಿಂತ್ರಾದಲ್ಲಿ ಒಂದು ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೆ. ಇದು ಹೇಗೆ ಬಂದಿದೆ ಅಂತ ನೋಡಿ. ಇದು ಸೆಟ್ಟು. ಇದನ್ನು ನಾನು ವಿಡಿಯೋ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎವ್ರಿ ಡೇ ಯೂಸಿಗೆ ಲಿಂಕ್ ನಾನು ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಎವ್ರಿ ಡೇ ಯೂಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿದೆ. ಬಡ್ಜೆಟ್ ಫ್ರೆಂಡ್ಲಿಯಾಗಿ ಇದು ಅರೌಂಡ್ ಏನೊಂದು 500 ನಿಮಗೆ ಸೆಟ್ ಆಗಿಬಿಡುತ್ತೆ. ಎರಡೂ ಕೂಡ ಪ್ಯಾಂಟ್ ಆ್ಯಂಡ್ ಟಾಪು. ಹಾಗಾಗಿ ಇದನ್ನು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಬುಕ್ ಮಾಡಿದೆ. ಚೆನ್ನಾಗೇನೋ ಬಂದಿದೆ. ನಿಮ್ಗೆ ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದು ಬಿಟ್ಟರೆ
ಒಂದು ಮ್ಯಾಕ್ಸಿ ಮಾಡಿದ್ದೆ. ಇದು ಚೆನ್ನಾಗಿ ಬಂದಿದೆ ಕಾಟನ್ ಮೆಟೀರಿಯಲ್. ನೈಸ್, ಕಂಫರ್ಟಬಲ್ ಆಗಿರುತ್ತೆ. ಸಮ್ಮರ್ಗೆ ಪರ್ಫೆಕ್ಟ್ ವೇರ್ ಇದು. ಎವ್ರಿ ಡೇಗೂ ಯೂಸ್ ಮಾಡ್ಬೋದು, ಅಥವಾ ಎಲ್ಲಾದರೂ ಆಚೆ ಹೋಗೋಕೆ ಇಟ್ಕೊಂಡ್ರೂ ಪರವಾಗಿಲ್ಲ. ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇದು ಬಂದು ಡೇ 3. ಆ್ಯಕ್ಚುಲಿ ನಾನು ಪುಟ್ಟದಾಗಿ ವಿಡಿಯೋ ಮಾಡ್ಕೊಂಡೆ. ಏನಕ್ಕೆ ಅಂತಲೂ ನಿಮ್ಗೆ ಅನಿಸುತ್ತೆ ಮಾಡ್ಬೋದಾಗಿತ್ತಲ್ಲ ವ್ಲಾಗ್ ಅಂತ. ಏನೂ ಇಲ್ಲ ಅಲ್ಲಿ ಮಾಡೋಕ್ಕೆ. ಸುಮ್ಮನೆ ನಾವು ಹೋಗ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಮದು ಕಾನ್ಸಂಟ್ರೇಷನ್ ಮೇಲೆ ನಾವಿರ್ತೀವಿ. ನಾವೇನು ಅಲ್ಲಿ ಮಾತಾಡೋಕ್ಕೆಲ್ಲ ಏನೂ ಟೈಮ್ ಇರೋದಿಲ್ಲ. ಇದನ್ನು ಮಾಡೋಕ್ಕೇ ಕರೆಕ್ಟಾಗಿರುತ್ತೆ. ಹೆಲೋ, ಆ್ಯಂಡ್ ಈಗ ನಾನು ಕ್ಲಾಸಿಗೆ ಬಂದೆ. ಆ್ಯಂಡ್ ಈ ರೀತಿ ನೇಲ್ ವೀಲನ್ನು ಕೊಟ್ಟಿದ್ದಾರೆ. ಇವತ್ತು ಡಿಸೈನ್ ಸ್ಟಾರ್ಟ್ ಆಗುತ್ತೆ, ನೋಡೋಣ ಹೇಗಿರುತ್ತೆ ಕ್ಲಾಸ್ ಅಂತ ಹೇಳಿ. ನಾನು ಪುಟಾಣಿಯಾಗಿ ನನ್ನ ಹೆಸರನ್ನ ಬರ್ತಿದ್ದೀನಿ. ಮಾರ್ಕರು ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ. ನಾನು ಪೆನ್ನಲ್ಲೂ ಟ್ರೈ ಮಾಡಿದೆ. ನಾನು ಯಾವತ್ತು ನನ್ನ ನೇಮ್ ಜೊತೆಗೆ ಹೇಮಂತವ್ರ ನೇಮ್ ಬರ್ತೀನಿ. ನಾನು ಬರಿತೀನಿ, ಬಟ್ ಅವ್ರು ಯಾವತ್ತೂ ಬರೆಯಲ್ಲ. Let's start. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ ಮ್ಯಾಜಿಕ್ ಇದಂತ. ರಿಯಲಿ ಮ್ಯಾಜಿಕ್. ನನಗೊಂದು ನೇಲ್ ಆರ್ಟ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಿದೆ ನೋಡಿ ಗೈಸ್. ವಾವ್ 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 ವಾವ್. Just wow. ಇವತ್ತಿನ ಆರ್ಟ್ಸ್ ಅಂತೂ ಇಷ್ಟು ಆಲ್ಮೋಸ್ಟ್ 8 ಡಿಫ್ರೆಂಟ್ ಟೈಪ್ ಆಫ್ ನೇಲ್ ಆರ್ಟನ್ನು ಕಲ್ತ್ಕೊಂಡ್ವಿ. ಇಟ್ಸ್ ನೈಸ್, ಕ್ರಿಯೇಟಿವಿಟಿ ಟೋಟಲಿ. ಸ್ವಲ್ಪ ಪ್ರೆಷರು ಕೂಡ ಇದೆ ಆ್ಯಂಡ್ ಮ್ಯಾನೇಜ್ ಮಾಡ್ಬೋದು. ಸ್ವಲ್ಪ ಭಯನೂ ಕೂಡ. ಇದು ಸಿಕ್ಕಾಬಡೆ ತಲೆ ತಿಂದ್ಬಿಡ್ತು ನನಗಂತೂ. ಇಟ್ಸ್ ನೈಸ್. ನಿಮಗೇನಾದರೂ ವ್ಲಾಗ್ಸ್ ಮಾಡಿ ಆದರೂ ಪರವಾಗಿಲ್ಲ ಅಂತ ಅನ್ನಿಸಿದ್ರೆ ನೀವು ಕಾಮೆಂಟ್ ಸೆಷನಲ್ಲಿ ಹೇಳ್ಬೋದು. ಮತ್ತು ನಾನು ಫ್ಯೂಚರಲ್ಲಿ ವ್ಲಾಗ್ಸನ್ನು ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.